ಮೈಸೂರು ಜಿಲ್ಲೆಯ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಗ್ರಾಮಸ್ಥರ ದಶಕಗಳ ಸಮಸ್ಯೆಗಳಿಗೆ ಶೀಘ್ರವೇ ಮುಕ್ತಿ ಸಿಗುವ ಮುನ್ಸೂಚನೆ ಲಭ್ಯವಾಗಿದೆ. ಹೌದು, ವರುಣಾ ಕ್ಷೇತ್ರದ ತಾಂಡವಪುರ, ಪಿಲ್ಲಹಳ್ಳಿ ಮತ್ತು ದಂಡಿಕೆರೆ ಗ್ರಾಮಗಳಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷರಾದ ಡಾ ಯತೀಂದ್ರ ಸಿದ್ದರಾಮಯ್ಯರವರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದರು. ಗ್ರಾಮಸ್ಥರ ಪ್ರಮುಖ ಬೇಡಿಕೆಗಳಾದ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಸಾರಿಗೆ ಬಸ್ ವ್ಯವಸ್ಥೆ ಮಾಡುವುದು, ರೈತರ ಜಮೀನುಗಳ ಪೋಡಿ ಕಾರ್ಯ ಚುರುಕುಗೊಳಿಸುವುದು, ಸ್ಮಶಾನ ಅಭಿವೃದ್ಧಿ, ರಸ್ತೆ ಚರಂಡಿ ಹಾಗೂ ಶಾಲಾ ಕೊಠಡಿಗಳ ನಿರ್ಮಾಣ, ಭಾಗ್ಯಜ್ಯೋತಿ ಫಲಾನುಭವಿಗಳಿಗೆ 10-15 ಸಾವಿರದಷ್ಟು ದೊಡ್ಡ ಮೊತ್ತದ ಬಿಲ್ ಬರುತ್ತಿದ್ದು ಇದರ ಪರಿಹಾರಕ್ಕೆ ಆಗ್ರಹ ಹಾಗೂ ಇನ್ನಿತರ ಬೇಡಿಕೆಗಳ ಪರಿಹಾರ ಒದಗಿಸಿಕೊಡುವಂತೆ ಮನವಿ ಮಾಡಿಕೊಂಡರು. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದಲ್ಲಿ ಸ್ಥಳದಲ್ಲಿದ್ದ ಕೆಇಬಿ, ಕಂದಾಯ ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳನ್ನು ವೇದಿಕೆಗೆ ಕರೆದ ಡಾ ಯತೀಂದ್ರರವರು ಜನರು ಮತ್ತೊಮ್ಮೆ ಈ ಸಮಸ್ಯೆಗಳನ್ನು ಹೊತ್ತು ತರಬಾರದು, ತಕ್ಷಣವೇ ಕ್ರಮ ಕೈಗೊಳ್ಳಿ ಎಂದು ಖಡಕ್ ಆಗಿ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಪ್ರಾಧಿಕಾರದ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಮುಖಂಡರು ಹಾಗೂ ತಾಲೂಕು ಮಟ್ಟದ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜನಸಂಪರ್ಕ ಸಭೆ ಅಂತಂದ್ರೆ ನಮ್ಮ ಗ್ರಾಮಸ್ಥರನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮಿಂದನೇ ನಿಮ್ಮ ಕುಂದುಕೊರತೆಗಳನ್ನು ತಿಳ್ಕೊಂಡು ಅರ್ಜಿ ಹವಾಲುಗಳನ್ನು ಸ್ವೀಕರಿಸಿ ಆದಷ್ಟು ಬೇಗ ಸಾಧ್ಯ ಆದ್ರೆ ಸ್ಥಳದಲ್ಲೇ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನ ಕೂಡ ಕರ್ಕೊಂಡ್ ಬಂದಿದ್ದೀವಿ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಬೇಕಾದ ಸಮಯ ನಾನು ಇಲ್ಲಿರ್ತೀನಿ. ನೀವ್ಯಾರು ತಾಳ್ಮೆ ಕಳ್ಕೊಳ್ದೆ, ಗುಂಪು ಗೊಂದಲ ಮಾಡ್ಕೊಳ್ದೆ ಒಬ್ಬೊಬ್ಬರಾಗಿ ಬಂದು ತಮ್ಮ ಅರ್ಜಿಗಳನ್ನು ಕೊಡಬೇಕು. ಮೊದಲು ಕೇವಲ ದಂಡಿಕೆರೆ ಗ್ರಾಮದವ್ರು ಮಾತ್ರ ಕೊಡಿ. ದಂಡಿಕೆರೆ ಗ್ರಾಮದವ್ರು ಮೂರನೇ ಬೇಕಾದ್ರೆ ಬೇರೆ ಗ್ರಾಮದವ್ರು ಕೊಡಿ. ಈಗ ಸಾಯಿಪ್ರಸಾದ್ ಸಾಹೇಬ್ರು ಎಲ್ರಿಗೂ ಸಾಹೇಬ್ರ ಭಾಗ್ಯಜ್ಯೋತಿನ ಜೀವನ ಮಾಡಿದ್ರು ಸಾಹೇಬ್ರ. ಅದೇ ಒಂದು 5-6 ಕುಟುಂಬಗಳು ಸಾಹೇಬ್ರ L2 1 ಸಾಹೇಬ್ರು L2 2ಗೆ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗ್ಬಿಟ್ಟಿದೆ ಸಾಹೇಬ್ರ. ಅದು ಒಂದೊಂದು ಬಿಲ್ಲು ಸಾಹೇಬ್ರು 80,000-90,000 ಇರ್ತದೆ ಸಾಹೇಬ್ರ. ಇದನ್ನ ಸಾಹೇಬ್ರ ವಿಜಯ್ ಸಾಹೇಬ್ ತಮ್ಮ ಲೆಕ್ಕ ಹಾಕಿದ್ದಾರೆ ಸಾಹೇಬ್ರ. ಅಧಿಕಾರಿಗೆ ಒಂದು ಫೋನ್ ಮಾಡಬೇಕಂದ್ರೆ ಇದನ್ನು ಲೇಟ್ ಮಾಡ್ಕೊಡ್ತಾರೆ. ಕೆಬಿ ಅವರು ಏನಾದ್ರು ಅವ್ರು ಹೇಳ್ತಾ ಇರೋದು ಭಾಗ್ಯಜ್ಯೋತಿ ಎಲ್ಲ ಮನ್ನಾ ಮಾಡಿದಾರಲ್ವಾ? ನೋಡಿ ನಮ್ಮ ಪಿಲ್ಲಳ್ಳಿ ಯಾರು ಮತ್ತೊಂದು ಸಾಹೇಬ್ರ ನಮ್ಮ ಗ್ರಾಮದ ಸಾಹೇಬ್ರು ಇಲ್ಲಿವರೆಗೆ ಸಾಹೇಬ್ರ ಯಾರಿಗೂ ಸಾಹೇಬ್ರ ಎಲ್ಲ ಡಿಗ್ರಿ ಹೋಲ್ಡರ್ಸ್ ಇದಾರೆ, PUC ಇದ್ದಾರೆ ಸಾಹೇಬ್ರ. ಕನಿಷ್ಠ ಸಾಹೇಬ್ರ 2-3 ಜನ ಕಾದ್ರು ಸಾಹೇಬ್ರ. ದಯಮಾಡಿ ನಿಮ್ಮ ನೆಲಸದ ಸಹಾಯವರೆಗೂ ಸಾಹೇಬ್ರ ನೆನೆಸಿದಾರೆ. ದಯಮಾಡಿ ಒಂದು 4 ಜನ ಸಾಹೇಬ್ರ. ಅದರಲ್ಲಿ 2 ಕುಟುಂಬಗಳು ಸಾಹೇಬ್ರ ಕೋವಿಡ್ ಆಗಿ ಸಾಹೇಬ್ರ ಅವ್ರ ಯಜಮಾನ ಸಾಹೇಬ್ರ 33 ವರ್ಷ, ಇಬ್ಬರಿಗೂ ಸಾಹೇಬ್ರ 3 ಮಕ್ಕಳು. ವಿದೇಶ ಸಾಹೇಬ್ರ 24 ವರ್ಷಕ್ಕೆ ನಮ್ಮ ಮಕ್ಕಳು ಇದ್ರು ಅವ್ರಿಗೆ ಇಬ್ಬರಿಗೆ ಸಾಹೇಬ್ರ. ದಯಮಾಡಿ ಯಾವ್ದಾದ್ರೂ ಸರಿ ಅವ್ರಿಗೆ ಒಂದು ಕಚೇರಿ ಸಾಹೇಬ್ರ ಕೆಲಸ ಕೊಡಬೇಕು ಸಾಹೇಬ್ರ. ಇಬ್ಬರು ಸಾಹೇಬ್ರ, ಒಬ್ರು ಡಿಗ್ರಿ ಮಾಡಿದ್ದಾರೆ, ಒಬ್ರು PUC ಮಾಡಿದ್ದಾರೆ ಸಾಹೇಬ್ರ. ಈ ಬಾರಿ ಸ್ವಲ್ಪ ತಡ ಆಯ್ತು, ಅದಕ್ಕೆ ಕ್ಷಮೆ ಇರಲಿ. ಹಾಗಾಗಿ ದಯವಿಟ್ಟು ಯಾರ್ದಾದ್ರು ಅರ್ಜಿ ಇದ್ರೆ ಒಬ್ಬೊಬ್ಬರೇ ಬಂದು ಗೊಂದಲ ಮಾಡ್ಕೊಳ್ದೆ ಒಬ್ಬೊಬ್ಬರೇ ಬಂದು ಶಿಸ್ತಿಂದ ಕೊಡಬೇಕು. ಮೊದಲು ಪಿಲ್ಲಳ್ಳಿ ಗ್ರಾಮದವ್ರು ಕೊಡಿ, ಬೇರೆ ಗ್ರಾಮದವ್ರು ಆಗ್ತಾರೆ. ಈಗಾಗಲೇ ಕೊಟ್ಟಿದ್ದಾರೆ ಯಜಮಾನ್ರು. ಇಲ್ಲಿ ಬಸ್ಸು ತೀವ್ರ ಸಮಸ್ಯೆ ಇದೆ, ಅದನ್ನ ಬಗೆಹರಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಏನ್ ಸಮಸ್ಯೆ ಇದೆ? ಅದು ರೋಡ್ ಚಿಕ್ಕದಿಲ್ಲ, ಅದೇ ಪ್ರಾಬ್ಲಮ್. ಅದು ಪ್ರಾಬ್ಲಮ್ ಇದೆ. ಏನ್ ಮಾಡಿದ ಈಗ ಅದಕ್ಕೆ? ಬಸ್ ಓಡಾಡ್ತಿದ್ದು ಸರ್, ಇವರು ಪದೇ ಬಸ್ ಎಲ್ಲ ಮಾಡ್ತಿರ್ತಾರೆ ಸರ್. ಹಂಗಾಗಿ ಸಾಹೇಬ್ರ ಈಗ ಆಲ್ಟರ್ನೇಟ್ ರೂಟ್ ಕೊಟ್ಟಿದ್ದಾರೆ ಸರ್, ಕರೆಕ್ಟ್ ಆಗಿದೆ ಸಾಹೇಬ್ರ. ಈಗ ಆಲ್ಟರ್ನೇಟ್ ಬಸ್ ಓಡಾಡ್ತಿದೆ ಸರ್, ಏನು ಸಮಸ್ಯೆ ಇಲ್ಲ ಸರ್. ಹೋರಾಟದಿಂದ ಆಗಿತ್ತು 2.5 ಲಕ್ಷ. ಇವಾಗ ಸರಿ, ಹಂಗಾರೆ ಅಷ್ಟು ಯಾವ್ದಾದ್ರು ಒಂದು ಇಲಾಖೆ ಪರಿಹಾರ
ಬಿಟ್ರೆ ಜಾಗ ಇಲ್ಲ ನಮ್ಗೆ.